ಸರ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವೀಗ ಕೆ ಆರ್ ನಗರ ತಾಲೂಕು ಮಿರ್ಲೆ ಗ್ರಾಮದಲ್ಲಿ ನಾವು ಇದ್ದೀವಿ. ಈಗ ಇವ್ರಿಗೆ ಇಲ್ಲಿ ಮಂಜುನಾಥ್ ಅನ್ನೋ ತೋಟದಲ್ಲಿ ಇವರು ಮ್ಯಾನೇಜರ್ಗಳು ಇಬ್ಬರೂ. ಇವರು ನಮ್ಮ ನೆಟ್ಸರ್ವ್ ಕಂಪ್ನಿಯ ಬಯೋಫಿಟ್ ಪ್ರಾಡಕ್ಟ್ಗಳಾದಂಥ ಸೇತು, ಸ್ಟಿಮ್ರಿಚ್, NPK ಮತ್ತು ಆಂಟಿವೈರಲ್ಲು ರ್ಯಾಪಾಪ್ನ ಕೊಟ್ಟಾದ ನಂತರ ಗಿಡ ಯಾವ ಥರ ಚೇಂಜಸ್ ಆಗಿದೆ ಮತ್ತು ಆ ಗಿಡದ ಒಂದು ವಿಡಿಯೋ ಹಾಕ್ತೀನಿ. ಮೊದಲು ಇವ್ರ ಕೈಲಿ ಮಾತಾಡಿಸ್ತೀನಿ, ನಂತರ ಅದ್ರ ಬಗ್ಗೆ ನೀವು ಕೇಳ್ಕೊಬೋದು. ಪ್ರಕಾಶಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಈಗ ನಮ್ಮದು ಬಯೋಫಿಟ್ ಹಾಕೋಕ್ಕಿಂತ ಮುಂಚೆ ಗಿಡ ಹೆಂಗಿತ್ತು, ಈಗ ಹೆಂಗಿದೆ? ಮೊದಲು ಬಾರಿ ಸ್ವಲ್ಪ ಅಷ್ಟದ ಕಲರ್ನಾಗೆ ಹಂಗೆ ತಳಗಡೆಲೆ ಉಳ್ಕೊಂಡಿತ್ತು. ಇವಾಗ ಇತ್ತೀಚೆಗೆ ನಿಮ್ಮ ಔಷಧಿಗಳನ್ನ ಸ್ಪ್ರೇ ಮಾಡಿದ್ಮೇಲೆ ಸಾಧಾರಣ ಮಟ್ಟ 75% ಇವಾಗ ನಮಗೆ ಕಲರ್ ಆಗಿ ಬಂದಿದೆ. ಗಿಡ ಸೊಸಿನವೇ ಚೇತರಿಸ್ಕೊಂಡಿದೆ. ಮತ್ತೆ ಈಗ ಏನು ಅಂದ್ರೆ ಗೆಡ್ಡೆ ಕ್ಲೀನಾಗಿ ದಪ್ಪನೂ ಬರ್ತಾ ಇದೆ. ಯಾವ ರೋಗ ರುಜಿನಗಳು ಏನು ಕಾಣ್ತಾ ಇಲ್ಲ. ಅದರಿಂದ ಮುಂದೆ ಇದು ಚೆನ್ನಾಗಿ ಮೇಲ್ಮಟ್ಟ ಬರ್ತದೆ ಅಂತ ನಮ್ಗೆ ಒಂದು ಈಗ ಎಲ್ಲಾ ತರದಲ್ಲಿ ನೋಡಿದ್ರೆ ಹೆಚ್ಚಿನ ರೀತಿ ಮೇಲಕ್ಕೆ ಬಂದಿದೆ ಗಿಡ. ಈ ಕಲರ್ ಎಲ್ಲ ಹೋಗಿದೆ, ಒಳ್ಳೆ ಫಲವತ್ತಾಗಿ ಕಾಣ್ತಾ ಇದೆ ಗಿಡ. ತೆಂಗು ಅಷ್ಟೇ. ಈಗ ಅದು ಮಾಡಿದ್ಮೇಲೆ ಹರಳು ಸುಧಾ ಒಂದು ಉದುರ್ತಾ ಇಲ್ಲ. ಇರೋದ್ರಲ್ಲಿ ಗೆಡ್ಡೆಗಳಿಗೆ ಸಮನಾಗಿರ್ತದೆ, ಮತ್ತೆ ಯಾವುದೇ ಹುಳ ಉಪ್ಪುಗಳು ಇಲ್ಲ. ಎಲ್ಲ ಅನುಕೂಲತೆಯಿಂದ ಚೆನ್ನಾಗಿ ಫಸಲು ಕೊಡ್ತಾ ಇದೆ. ಕಾಯಿನೂ ಸುಧಾ ಈಡಾಗಿ ಬರ್ತಾವೆ, ಹರಳು ಉದುರ್ತಾ ಇಲ್ಲ. ಸರಿ ಪ್ರಕಾಶ್. ಗಣಕೆ ಸೊಪ್ಪು ಈ ಗಿಡಕ್ಕೇನು ಅಂತಂದ್ರೆ, ನಾವು ಇಲ್ಲಿ ಒಂದು 30 ತೆಂಗಿನ ಸೊಸಿ ಇದೆ. ಆ 30 ತೆಂಗಿನ ಸೊಸಿನಲ್ಲಿ ಒಂದು ತೆಂಗಿನ ಸೊಸಿಗೆ ನಾವು ನಮ್ಮ ಬಯೋಫಿಟ್ ಪ್ರಾಡಕ್ಟ್ನ ನಾವು ಇದಕ್ಕೆ ಕೊಟ್ಟಿಲ್ಲ. ನೋಡಿ, ಅದೇ ಈ ಗಿಡ ಯಾವ ಥರ ಇದೆ ನೀವು ನೋಡ್ಬೋದು. ಇಲ್ಲಿ ಗಿಡನ ಆ ಬುಡದಲ್ಲಿ ಡಬ್ರಿ ಸಾಕಿರೋದ್ರಿಂದ ಕೊಡಕ್ಕಾಗ್ಲಿಲ್ಲ. ಮತ್ತೆ ಕೊಟ್ಟಿರೋ ಗಿಡ ಆ ಪಕ್ಕದಲ್ಲೇ ಇದೆ ನೋಡಿ, ಅಲ್ಲೇ 2 ಡಿಫ್ರೆನ್ಸಿಯೇಷನ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸ್ನೇಹಿತರೆ, ನಾವು ಈಗ ರೈತರ ಜೊತೆ ಮಾತಾಡ್ಸೋದು, ಆ ಮಾತಾಡ್ಸೋದ್ ತಕ್ಕನಾಗಿ ಮತ್ತೆ ಈಗ ತೆಂಗಿನ ಗಿಡದ ನಾನು ನಿಮಗೆ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಕಾಯೆಲ್ಲ ಯಾವ ಥರ ಕಟ್ಟಿದೆ, ಮತ್ತು ಯಾವುದೇ ಥರದಂಥ ಅರಳುವುದಿಲ್ಲ, ಮತ್ತು ಒಂಬಳೆಗಳು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು 3 ತಿಂಗಳಿನಲ್ಲಿ ಬಂದಿರತಕ್ಕಂಥ ರಿಸಲ್ಟು ಸ್ನೇಹಿತರೆ. ಎಲ್ಲ ಗಿಡಗಳು ಹೀಗೆ ಚೇಂಜಸ್ ಆಗಿದೆ, ನೋಡ್ಬೋದು ನೀವು. ಅದೇ ಒಂದು ಗಿಡಕ್ಕೆ ನಮ್ದನ್ನ ವ್ಯವಸಾಯ